ಇತ್ತೋ ಇಲ್ಲ ಯಾರಾದ್ರೂ ಇಟ್ರೋ? ಅಂತವ್ರು ಯಾರು ನಮ್ಮೂರಲ್ಲಿಲ್ಲ ಯಜಮಾನ್ರೆ. ನಿನ್ನೆ ಗಾಳಿ ಜಾಸ್ತಿ ಇತ್ತು, ಯಾರೋ ಬೀಡಿ ಸೇದ್ ಎಸ್ತಿರ್ಬೇಕು. ಹಂಗಾಗಿ ಎಲ್ಲ ಹತ್ಕೊಂಡು ಉರಿದು ಬೂದಿ ಆಗೋಯ್ತು. ಯಜಮಾನ್ರೆ, ಹಳ್ಳಿ ಜನ ಬೀದಿ ಬಂದ್ಬಿಟ್ಟಿದ್ದಾರೆ. ಯಾರ ಮನೇಲಿ ಒಂದು ಕಾಳು ಅಕ್ಕಿ ಕೂಡ ಇಲ್ಲ. ಕುಯ್ದಿಟ್ಟಿದ್ದೆಲ್ಲ ಸುಟ್ಟು ಬೂದಿ ಆಗೋಯ್ತು. ಅವ್ರು ಯಾರು ಮತ್ತೆ ವ್ಯವಸಾಯ ಮಾಡೋ ಸ್ಥಿತಿಯಲ್ಲಿಲ್ಲ. ಅವರೆಲ್ಲ ನಿಮ್ಮನ್ನೇ ನಂಬ್ಕೊಂಡ್ ಬಂದಿದ್ದಾರೆ. ದಯವಿಟ್ಟು. ರವಿ, ನಾನೇನ್ ಮಾಡ್ಬೇಕು? ನನ್ನಿಂದ ಏನಾಗ್ಬೇಕು ಹೇಳು? ರವಿ, ನೀ ನನ್ನ ಮಗ ಇದ್ದಾಗ ಕಣೋ. ಇದು ನಿನ್ ಮನೆ. ಇಲ್ಲಿರೋ ಎಲ್ಲಾ ವಸ್ತುಗಳ ಮೇಲೂ ನಿನಗೆ ಅಧಿಕಾರ ಇದೆ. ನಿನ್ ಏನೇನ್ ಬೇಕು ಎಲ್ಲ ತಗೊಂಡೋಗಿ ಕೊಡು. ಏ ವೇಣು, ಯಜಮಾನ್ರೆ, ಎಲ್ಲರ ಮನೆಗೂ ಒಂದೊಂದ್ ಮೂಟೆ ಅಕ್ಕಿ, ಬೇಳೆ, ಇನ್ನೂ ಏನೇನ್ ಕೇಳ್ತಾರೋ ಎಲ್ಲ ಕೊಡು. ಆಯ್ತಾ ರವಿ? ರವಿ ಹೇಳ್ದಾಗ ಮಾಡು. ಸಂತೋಷ ತಾನೆಪ್ಪ? ಏ ಏನಪ್ಪ ಇದೆಲ್ಲ? ನೀವು ದೇವ್ರು ಯಜಮಾನ್ರೆ, ನೀವು ದೇವ್ರು. ಇಷ್ಟು ದೊಡ್ಡ ಮಾತೆಲ್ಲ ಯಾಕಪ್ಪ? ನಮ್ಮೂರಿನ ಜನ ಕಣ್ಣೀರು ಹಾಕೋದಿಲ್ಲ, ನಾನು ಸಹಿಸೋದಿಲ್ಲ. ದೇವರು ನನಗೆ ಬೇಕಾದಷ್ಟು ಕೊಟ್ಟಿದ್ದಾನೆ. ಒಬ್ಬನೇ ಮಗ, ನಾವೆಷ್ಟು ಅಂತ ತಿನ್ನೋದು? ಎಲ್ರೂ ಹಂಚ್ಕೊಂಡು ತಿನ್ನೋಣ. ಓಕೆ, ಹೋಗು, ನಿನ್ನ ಜೊತೆ ಹೋಗಿ ಎಲ್ರ ಮನೆಗೂ ಹಂಚ್ಬಿಟ್ ಬಾ. ಹೋಗು. ನನ್ನಿಂದ ಯಾಕ ಬರ್ತಾ ಇದ್ಯಾ? ಹೋಗಿ ಎಲ್ಲಾರ ಮನೆಗೆ ಮೂಟೆ ಸರಿಗೆ ಇಳಿತಾ ಇದ್ಯಾ ನೋಡು. ಹೋಗು. ರವೀಣ, ಇಡೀ ಊರ್ನ ನೀನ್ ಕಾಪಾಡ್ಬಿಟ್ಟೆ ಕಣಣ್ಣ. ನೀನ್ ಇಲ್ದೆ ಹೋಗಿದ್ರೆ ಇದನ್ನೆಲ್ಲ ಯಾರು ಕೊಡ್ತಾ ಇರ್ಲಿಲ್ಲ. ಜಮೀನ್ದಾರ ಹತ್ರ ಯಾರು ಮಾತಾಡ್ತಾನೂ ಇರ್ಲಿಲ್ಲ. ಮಂಜಕ್ಕ, ನಮ್ಮ ಯಜಮಾನ್ರು ನೀವ್ ಅನ್ಕೊಂಡಿರೋ ಆಗಲ್ಲ. ನಿಮ್ಗೆಲ್ಲ ಕಷ್ಟ ಅಂದ್ರೆ ತುಂಬಾ ನೊಂದ್ಕೋತಾರೆ. ದೇವ್ರ ಹತ್ರ ಮನುಷ್ಯರು. ಹೋಗು, ಮೂಟೆ ತಗೊಂಡ್ ಒಳಗೋಗ್.